ರಾಘವೇಂದ್ರ ಸ್ವಾಮಿಗಳ ಮಹಿಮೆ. ರಾಘವೇಂದ್ರ ಸ್ವಾಮಿಗಳು ಬೃಂದಾವನದಿಂದ ಒಬ್ಬ ಬ್ರಿಟಿಷ್ ಅಧಿಕಾರಿಗೆ ಹೇಗೆ ದರ್ಶನ ಕೊಟ್ಟರು ಅಂತ. ಇದು ನಡೆದಿದ್ದು ಸುಮಾರು 200 ವರ್ಷಗಳ ಹಿಂದೆ. ಬ್ರಿಟಿಷ್ ಅಧಿಕಾರಿಗಳು ಆಗ ಬಳ್ಳಾರಿ ಜಿಲ್ಲೆಯಲ್ಲಿರುವ ಅದರ ಸುತ್ತಮುತ್ತ ಇರೋ ಆಂಧ್ರ ಪ್ರದೇಶದ ಒಂದೊಂದೇ ಗ್ರಾಮಗಳನ್ನ ವಶ ಮಾಡ್ಕೊಂಡು ಬರ್ತಾಯಿದ್ರು. ಹಾಗೆ ಈ ಮಂತ್ರಾಲಯ ಮಂಚಾಲೆ ಗ್ರಾಮವನ್ನು ವಶ ಮಾಡ್ಕೋಬೇಕು ಅಂತ ಬಂದರು. ಪೂಜೆಗಳೆಲ್ಲ ನಿರ್ವಿಘ್ನವಾಗಿ ನಡೀತಾ ಇತ್ತು. ಇದನ್ನು ಕೊಡಬಾರ್ದು ಅಂತ ಹೇಳಿ ಅಲ್ಲಿನ ಅಧಿಕಾರಿಗಳು ಹಠ ಹಿಡಿದ್ರು. ಆದರೆ ಒಂದು ಸಣ್ಣ ಕಲ್ಲಿಗೆ ಪೂಜೆ ಮಾಡೋಕ್ಕೆ ಇಷ್ಟು ದೊಡ್ಡ ಗ್ರಾಮ ಯಾಕೆ, ನೋಡ್ಕೊಂಬ ಅಂತ ಹೇಳಿ ಮನ್ರೋ ಅಂತ ಒಬ್ಬ ಬ್ರಿಟಿಷ್ ಅಧಿಕಾರಿನ ಮಠಕ್ಕೆ ಕಳಿಸಿದ್ರು. ಭಾಳ ಭಕ್ತಿಯಿಂದಾನೇ ಒಳಗಡೆ ಕಾಲಿಟ್ಟ. ಆ ಮನ್ರೋ ಬೃಂದಾವನದ ಮುಂದೆ ನಿಂತಿದ್ದ ಹಾಗೇ ಒಬ್ಬ ಯೋಗಿಗಳ ಹಾಗೆ ಕಾಣಿಸಿದ್ರು. ಅವರು ಸಾಕ್ಷಾತ್ ರಾಘವೇಂದ್ರ ಸ್ವಾಮಿಗಳೇ. ಅವರು ಬಂದು ಮನ್ರೋ ಜೊತೆ ಇಂಗ್ಲೀಷ್ನಲ್ಲಿ ಮಾತಾಡಿದ್ರು. ಇದು ಸಶರೀರ ಬೃಂದಾವನ, ಇದು ಲೋಕ ಕಲ್ಯಾಣಕ್ಕೆ ಇರೋದು, ಇದನ್ನು ಯಾರೂ ವಶ ಮಾಡ್ಕೋಬಾರ್ದು ಅಂತ ಹೇಳಿ ಅವರಿಗೆ ಮಂತ್ರಾಕ್ಷತೆ ಕೊಟ್ಟರು. ಪಕ್ಕದಲ್ಲೇ ಆ ಮಠದ ತಾಲೂಕಿನ ಗ್ರಾಮಾಧಿಕಾರಿಗಳೆಲ್ಲ ನಿಂತಿದ್ರೂ ಕೂಡ ಅವ್ರಿಗೆ ದರ್ಶನ ಆಗಲಿಲ್ಲ. ಆದರೆ ಮನ್ರೋ ನಿರರ್ಗಳವಾಗಿ ಇಂಗ್ಲೀಷಲ್ಲಿ ಮಾತಾಡ್ತಾಯಿದ್ರು. ಇದು ಒಂದು ಆಶ್ಚರ್ಯ ಆಯಿತು. ಆಗ ಮನ್ರೋ ಬಂದು ರಿಪೋರ್ಟ್ ಬರೀಬೇಕಾಗಿತ್ತು. ಅವ್ರು ಬರೆದ್ರು, ಇದನ್ನು ಯಾರೂ ತಗೋಬಾರ್ದು, ಇದಕ್ಕೆ ಬ್ರಿಟಿಷ್ ಅಧಿಕಾರಿಗಳಿಗೆ ಸಂಬಂಧ ಇಲ್ಲ ಅಂತ. ಮುಂದೆ ಅವರೇ ಗವರ್ನರ್ ಆದರು. ಹಾಗೆ ಅದನ್ನು ಸ್ಯಾಂಕ್ಷನ್ ಮಾಡಿದ್ರು. ಇದು ಹಾಗೆ ಇರಬೇಕು, ಇದನ್ನು ಯಾರೂ ಮುಟ್ಟಬಾರ್ದು ಅಂತ. ಹೀಗೆ ಮನ್ರೋಗೆ ಅವರು ಸಶರೀರವಾಗಿ ದರ್ಶನ ಕೊಟ್ಟಂಥ ಮಹಾಯೋಗಿಗಳು. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಧನ್ಯವಾದಗಳು.